ಸೊ ಹಾಯ್ ಫ್ರೆಂಡ್ಸ್, ಒನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಂದರೆ ಸೆಕೆಂಡ್ ಪಿ ಯು ಸಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ತುಂಬ ಜನಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಟೈಮಲ್ಲಿ. ಸೊ ತುಂಬ ಜನಕ್ಕೆ ತುಂಬ ಈಸಿ ಕೂಡ ಇರುತ್ತೆ. ಸೊ ಆದರೂ ಕೂಡ ಇದೊಂದು ಮಾಡಲ್ ಪೇಪರ್ ನೋಡ್ಕೊಳ್ಳಿ. ಸೊ ಎಕ್ಸಾಕ್ಟಾಗಿ ಪಾರ್ಟ್ ಎ ಇಂದ ಎಂಡ್ವರೆಗೂ ಪ್ರತಿಯೊಂದು ಮಾಡಲ್ ಪೇಪರಲ್ಲಿ ಇದೇ ರೀತಿ ಬರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೀಗಿರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಈ ಒಂದು ಎಕ್ಸಾಮಿನೇಷನ್ಗೆ ಹೇಗೆ ಪ್ರಿಪೇರ್ ಆಗಬೇಕಂದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನೀವು 1 ಮಾರ್ಕ್ಗೆ ಕೊಡಬೇಕಾಗುತ್ತೆ. ಯಾಕಂದರೆ ನಮಗೆ ಪಾರ್ಟ್ ಎದಲ್ಲಿ ಆಲ್ಮೋಸ್ಟ್ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಸೊ 1 ಮಾರ್ಕ್ಸ್ಗೆ ತುಂಬ ಪ್ರಿಫರೆನ್ಸ್ ಕೊಡಿ. ಆ್ಯಂಡ್ ಹಾಗೆ ಖಂಡಿತ ಕಂಪಲ್ಸರಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ನಿಮ್ಮ ಟೀಚರ್ಸ್ ನಿಮಗೆ. ಸೊ ಅಥವಾ ಸಮ್ ಬರುತ್ತೆ, ಸೊ SQL ಬರುತ್ತೆ, ಪ್ರೋಗ್ರಾಮ್ಸ್ ಬರುತ್ತೆ, ಸೊ ಆರಲ್ಸ್ ಥಿಯರಿ ಕ್ವಶನ್ಸ್ ಖಂಡಿತ ಬರುವಂಥ ಕ್ವಶನ್ಸು, ಎವಲ್ಯೂಷನ್ ಆಫ್ ಎ ಕಂಪ್ಯೂಟರ್ ಆಗಲಿ, ಸೊ ಪ್ರತಿಯೊಂದು ನಮಗೆ ಬಂದೇ ಬರುತ್ತೆ. ಸೊ ಅದರಿಂದ ಕಂಪ್ಯೂಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಕೂಡ ಸ್ವಲ್ಪ ಜನಕ್ಕೆ. ಸೊ ಅಂಥವ್ರಿಗೆ ಈ ಒಂದು ಮಾಡಲ್ ಪೇಪರ್ ತುಂಬ ಈಸಿ ಆಗುತ್ತೆ ಅಂತ ನಾನು ಇದನ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದೇ ರೀತಿ ನಿಮಗೆ ಮಾಡಲ್ ಪೇಪರ್ ಇರುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಕ್ವಶನ್ಸ್ ನೀವು ಪ್ರಿಪೇರ್ ಆದರೂ ಕೂಡ ನಿಮಗೆ ಖಂಡಿತ 20+ ಮಾರ್ಕ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಅದರಿಂದ ಈಗ ಮಾಡಲ್ ಪೇಪರ್ನ ಇಗ್ನೋರ್ ಮಾಡಬೇಡಿ. ಸೊ ಪ್ರತಿಯೊಬ್ಬರು ವೀಡಿಯೋ ಆನ್ ಮಾಡ್ತಾರೆ, ಬಟ್ ಎಂಡ್ವರೆಗೂ ನೋಡೋದಿಲ್ಲ, ಹಾಫ್ಗೆ ಹೊಟ್ಟೋಗ್ತಾರೆ. ಯಾವುದೋ ನೋಟಿಫಿಕೇಷನ್ ಬಂತು, ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬಂತು, ಅದು ಬಂತು, ಇದು ಬಂತು ಅಂತ. ಸೊ ನೀವು ಅಲ್ಲಿಗೆ ಡಿಸ್ಟ್ರಾಕ್ಟ್ ಆಗೋಂಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ನೋಡಬೇಡಿ. ಸೊ ಇಲ್ಲ ನೀವು ಒಳ್ಳೆ ಮಾರ್ಕ್ಸ್ ಬೇಕೇ ಬೇಕು, ನೀವು ಒಳ್ಳೆ ಮಾರ್ಕ್ಸ್ನ ನೀವು ಪಾಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಫುಲ್ ಮಾಡಲ್ ಪೇಪರ್ ನೋಡಿ. ಈ ವಿಡಿಯೋ ನಿಮಗೆ ಲೆಂತಿ ಕೂಡ ಇಲ್ಲ, ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಪ್ರಿಪೇರ್ ಆಗಿ. ಆ್ಯಂಡ್ ಅದೇ ರೀತಿ ಈ ಕಂಪ್ಯೂಟರ್ ಎಕ್ಸಾಮಿನೇಷನಲ್ಲಿ ನೀವು ಇದರಲ್ಲಿ ಈ ಒಂದು ಸಬ್ಜೆಕ್ಟಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕಂದ್ರೆ ನಿಮಗೆ ಹ್ಯಾಂಡ್ ರೈಟಿಂಗ್ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇದರಲ್ಲಿರುವಂಥ ವರ್ಡ್ಸ್ ಯಾವುದಾದ್ರೂ ವರ್ಡ್ಸ್ ಇದೆಯೋ, ಸೊ ಸಮ್ ಪ್ರೋಗ್ರಾಮ್ಸ್ ರಿಲೇಟೆಡ್, ಪೈಥಾನ್ ರಿಲೇಟೆಡ್, ಎವ್ರಿಥಿಂಗ್ ರಿಲೇಟೆಡ್ ಅಬೌಟ್ ದ ಸಿಸ್ಟಮ್ ಬೇಸ್ಡ್. ಸೊ CPU ಆಗಲಿ, ಮದರ್ ಬೋರ್ಡ್ ಆಗಲಿ, ಸೊ ಇದ್ರಿಗೆ ಇರುವಂತಹ ವರ್ಡ್ಸ್ ಅನ್ನೋದು ನಮಗೆ ದಿಸ್ ದಟ್ ವಾಸ್ ಅದನ್ನು ಓವರಾಗಿ ನೀವು ಆ್ಯಡ್ ಮಾಡಿದ್ರೆ, ಎಲಾಬ್ರೇಟ್ ಓವರ್ಗೆ ಮಾಡಿದೆ, ಮೀನಿಂಗ್ಲೆಸ್ ಎಲಾಬ್ರೇಟ್ ಮಾಡಿದೆ, ನಮಗೆ ಮಾರ್ಕ್ಸ್ ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಅದರಿಂದ ನೀವು ಪರ್ಫೆಕ್ಟಾಗಿ ಆನ್ಸರ್ ತಿಳ್ಕೊಳ್ಳಿ. ಸೊ ಗೊತ್ತಿದ್ದರೆ ಮಾತ್ರ ಅದಕ್ಕೆ ಆನ್ಸರ್ ಬರೀರಿ. ಇಲ್ಲಾಂದರೆ ಖಂಡಿತ ನೀವು ಏನೇ ಬರೆದ್ರೂ ಅವರು ರಾಂಗ್ ಅಂತ ಆಗ್ತಾರೆ. ಯಾಕಂದರೆ ಇದೊಂದು ಕಾನ್ಸ್ಟೆಂಟ್ ಸಬ್ಜೆಕ್ಟು ಆ್ಯಂಡ್ ಇವನ್ ಇಟ್ಸ್ ಮಿಷಿನ್ ಬೇಸ್ಡ್ ಸಬ್ಜೆಕ್ಟು. ಸೊ ಇದೊಂದು ಮಷಿನ್ ಸಿಸ್ಟಮ್ ಅನ್ನೋದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಟೋಟಲ್ ಆಗಿದೆ ಜಸ್ಟ್ ಬೇಸಿಕ್ಸ್ ಅಷ್ಟೇ ಇದು ಸೆಕೆಂಡ್ PU ಕೊಟ್ಟಿರುವಂತಹದ್ದು. ಸೊ ಅದರಿಂದ ಯಾವುದೇ ರೀತಿ ಎಲಾಬ್ರೇಟ್ ಮಾಡಿ ನಿಮ್ಮ ಓನಾಗೆಲ್ಲ ಬರೆಯೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಮಾರ್ಚಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಇರೋದು. ಸೊ ಒಂದೊಂದೇ ಓದ್ಕೊಳ್ಳಿ, 1 ಮಾರ್ಕ್ ಓದ್ಕೊಳ್ಳಿ, ಆ್ಯಂಡ್ ಮೇನ್ ಕ್ವಶನ್ಸ್ ಓದ್ಕೊಳ್ಳಿ, ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಳ್ಳಿ. ಪ್ರತಿಯೊಂದಕ್ಕೂ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ಟೈಮ್ ಟೇಬಲ್ ಅನ್ನೋದು ಖಂಡಿತ ಮಿಸ್ ಮಾಡದೆ ಟೈಮ್ ಟೇಬಲ್ ಇಟ್ಕೊಳ್ಳಿ. ಮಾರ್ನಿಂಗ್ ಟು ಈವ್ನಿಂಗ್. ಸೊ ಸ್ಕೂಲ್ ಆಗಿದ ತಕ್ಷಣ ಅಥವಾ ಕಾಲೇಜ್ ಆಗೋದ್ಮೇಲೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದೊಂದು ಡಿಸಿಪ್ಲೈನ್ಡ್ ಟೈಮ್ ಟೇಬಲ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಈ ಒಂದು ಕ್ವಶನ್ ಪೇಪರ್ಗೆ ನಿಮಗೇನಾದರೂ ಆನ್ಸರ್ಸ್ ಬೇಕು ಅನಿಸಿದ್ರೆ ಸೊ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಸರ್ ಈ ಕ್ವಶನ್ಸ್ಗೆ ನಮಗೆ ಕೀ ಆನ್ಸರ್ಸ್ ಬೇಕೇ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಇದೇ ರೀತಿ ನಿಮಗೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸಿದ್ದು ಅದೇ ರೀತಿ ನಿಮಗೆ ಈಸಿಯಾಗಿ ಬರೋ ರೀತಿ ನಾನು ಬರೆದು ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ಅಲ್ಲ, ಸಿಸ್ಟಮಲ್ಲಿ ಪರ್ಫೆಕ್ಟಾಗಿ ನಿಮಗೆ ಆನ್ಸರ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೀವು ಯಾವ ರೀತಿ ಇನ್ನೂ ಈಸಿಯಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಬರಿಬೇಕಂದು ಲೆಕ್ಕಾಚಾರದಲ್ಲಿ ನಾನು ನಿಮಗೆ ಆನ್ಸರ್ಸ್ ಅನ್ನೋದು ಕೊಡ್ತೀನಿ, ಓಕೆನಾ. ಸೊ ಬಟ್ ಅದಕ್ಕೆ ನೀವು ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಆನ್ಸರ್ಸ್ ಪ್ರಿಫರ್ ಮಾಡ್ತೀನಿ, ಓಕೆನಾ. ಸೊ ಓಕೆ, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಹಾಗೆ ಕ್ವಶನ್ ಪೇಪರ್ಸಲ್ಲಿ ನಿಮಗೆ ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ ಆ್ಯಂಡ್ ಯಾವ ಚಾಪ್ಟ್ರಿಂದ ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ ಅನ್ನೋದು ನೀವು ತಿಳ್ಕೊಳ್ಳಿ, ಮರೀದೆ, ಓಕೆ. ಸೊ ಅದೇ ರೀತಿ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದರೆ ಸೊ ಈ ಚಾನಲಲ್ಲಿ ನಿಮ್ಮ PU ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗೋವರೆಗೂ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದು ಖಂಡಿತ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿರುತ್ತೆ. ಸೊ ಆ ಕಾರಣದಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ವೀಡಿಯೋ ಪೋಸ್ಟ್ ಮಾಡಿ ನೆಕ್ಸ್ಟ್ ಮಿನಿಟೇ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವನ್ ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಥರ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೇಳ್ತಾ ಇದ್ದೀನಲ್ವಾ, ಸೊ ಖಂಡಿತ ಪ್ರಿಪೇರ್ ಆಗಿ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ಸೆಕೆಂಡ್ PUC ಅನ್ನೋದು ಒಂದು ಮೇಜರ್ ಪಾರ್ಟ್ ಆಫ್ ಯುವರ್ ಲೈಫ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಡಿಗ್ರಿಗೆ ನೀವು ಒಂದ್ಕಿಂತ ಬಂದರೆ ಆಮೇಲೆ ನೀವು ಅಲ್ಲಿ ಕೂಡ ಟಫ್ ಇರುತ್ತೆ, ಬಟ್ ಯು ನೀಡ್ ಟು ಲರ್ನ್. ಸೊ ದಟ್ ಪ್ರತಿಯೊಂದಕ್ಕೂ ಪ್ಲಾನ್ ಮಾಡ್ಕೊಂಡಿರಿ. ಎಂಡಿಂಗಲ್ಲಿ ತುಂಬ ಟೆನ್ಷನ್ ತೊಗೊಳಕೋಬೇಡಿ. ಸೊ ಕಂಪ್ಯೂಟರ್ ಅನ್ನೋದ್ರಲ್ಲಿ ತುಂಬ ಈಸಿಯಾಗಿ ಪಾಸ್ ಆಗ್ಬೋದು. ಯಾಕಂದರೆ ನಿಮ್ಗೆ ಫಸ್ಟಲ್ಲಿ 20 ಮಾರ್ಕ್ಸ್ ಅಂದಿದೆ, ಅದನ್ನು ಮಾತ್ರ ಮರೀಲೇಬೇಡಿ. ಆ್ಯಂಡ್ ಫೈನಲಲ್ಲಿ ಲಾಸ್ಟಲ್ಲಿ ಕೂಡ ನಿಮಗೆ ಪಾರ್ಟ್ E ಅನ್ನೋದಿದೆಯೋ ಅಲ್ಲಿ ಕೂಡ ನಿಮಗೆ ತುಂಬ ಆನ್ಸರ್ಸ್ ಬರುತ್ತೆ. ಸೊ ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಬಲ್ ಆಗಿದೆ ಅಂತ ಅನ್ಕೊತಿದ್ದೀನಿ. ಸೊ ಇನ್ಫಾರ್ಮೇಟಬಲ್ ಆಗಿದ್ದರೆ ನೀವು ಖಂಡಿತ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನಿಮಗೆ ಕೀ ಆನ್ಸರ್ಸ್ ಇರುವಂಥ ಕ್ವಶನ್ ಪೇಪರ್ ಬೇಕು ಅಂದರೆ
ಕಮೆಂಟ್ ತಪ್ಪದೆ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ ತಕ್ಷಣವೇ ನಾನು ನಿಮಗೆ ಆ ಒಂದು ಕೀ ಆನ್ಸರ್ಸ್ಗೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಓಕೆ ಸ್ಟೂಡೆಂಟ್ಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಂಡ್ವರೆಗೂ ಯಾರಾದರೂ ನೋಡಿದಿರೋ ನಿಮಗೆ ನಿಜವಾಗ್ಲೂ ಸೆಲ್ಯೂಟ್ ನಿಮಗೆ, ಯಾಕಂದರೆ ಈ ಒಂದು ಕ್ವಶನ್ ಪೇಪರ್ ತಿಳ್ಕೊಬೇಕು ಅನ್ನೋದು ಆತುರತೆ ಇದೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್.